ಲೇ ಕಾರ್ ತೆಗಿ ಕೇಸು. ಏ ಹೋಗ ಕೇಳು, ವಾಪಸ್ ಹೋಗ ಕೇಳು ಕೇಶವ. ಏ ಅಲ್ಲೇ ಹೋಗ್ರ, ವಾಪಸ್ ಕಳ್ಸು. ಹೋಗು ಹಿಂದಕ್ಕೆ ಹೋಗು. ಅಲ್ಲಿ ಇಳಿಬೇಕಲ್ಲ ಅದು. ಸರ್, ಒಂದು ಸುಮಾರು ವಿಶೇಷ ಅಂತ ಹೇಳಿದ್ರೆ, ಆನೆಗಳೆಲ್ಲ ಬೇಲೂರಲ್ಲಿದ್ದು, ಬೇಲೂರಿನಿಂದ ಮೊನ್ನೆ ಹಡ್ಕ ಬಡ್ಕ ಅನ್ನೋ ಆನೆ ಇಲ್ಲೇ ದಾಟಿತು. ಕೆಲವೊಂದು ಆನೆಗಳು ಇದೇ ರಸ್ತೆಯನ್ನು ದಾಟಿದ್ದು. ಇದು ಮಂಗಳೂರು ಮತ್ತು ಬೆಂಗಳೂರು ಹೈವೇ, ಇದು ಅಂದರೆ ಹಾಸನದಿಂದ ಮಂಗಳೂರು ಹೋಗುವಂಥ ಹೈವೇ ಇದು. ಆನೆಗಳು ಇಲ್ಲೇ ದಾಟುತ್ತಾವಂಥೇಳಿ ನಿಮ್ಮ ಪ್ರಕಾರ ಏನಂತ ಹೇಳಿದ್ರೆ, ಕನಕಪುರ ರಸ್ತೆ ಏನಿದೆ ಅಲ್ಲಿ ಒಂದು ಕಡೆ ಬ್ರಿಡ್ಜ್ ಮಾಡಿದ್ದಾರೆ. ಹೇಳಿದ್ರೆ ಈ ಆನೆಗಳು ದಾಟುವುದಕ್ಕೆ ವಿಶೇಷವಾಗಿ ವಿದೇಶದಲ್ಲಿ ಹೇಗಿದೆ ಹಾಗಂತ ಹೇಳಿ ನಿಮಗೆ ಏನು ಅನ್ಸುತ್ತೆ ಸರ್? ಈಗ ಈ ಕಾರಿಡಾರ್ ಇದೇ ಮೇನ್ ಕಾರಿಡಾರ ಸರ್, ಅಥವಾ ಹೇಗಿದು? ಈಗ ನಾವು ಮಂಗಳೂರಿಂದ ಬೆಂಗಳೂರಿಗೆ ಹೋಗೋ ಈ ರೋಡ್ನ ನಾವು ಪೂರ್ವಕ್ಕೆ ಮುಖ ಹಾಕಿ ನಿಂತಾಗ ನಮ್ಮ ಎಡಭಾಗಕ್ಕೆ ಈ ಬೇಲೂರು ಭಾಗ ಬರುತ್ತೆ, ಬೇಲೂರು ವಲಯ, ಮೂಡಿಗೆರೆ ವಲಯ, ಸಕಲೇಶಪುರದ ಅರ್ಧ. ನಮ್ಮ ಬಲಭಾಗಕ್ಕೆ ಆಲೂರು ವಲಯ, ಸಕಲೇಶಪುರದ ಒಂದು ಅರ್ಧ ಭಾಗ ಬರುತ್ತೆ. ಮೊದಲು ಎಲ್ಲ ಸರಿ ಇತ್ತು, ಆದರೆ ಯಾವಾಗ ಇಲ್ಲಿ 4 ವೇ ಆಯಿತು, ಗಾಡಿಗಳು ಯಾವಾಗ ಕಾರ್ಗಳು, ಲಾರಿಗಳು, ಬಸ್ಸುಗಳು ಮಿಂಚಿನ ವೇಗದಲ್ಲಿ ಓಡಾಡೋಕ್ಕೆ ಶುರುವಾದವು. ಅದರಲ್ಲೂ ಗ್ಯಾಸ್ ಲೈನ್ 10 ವೀಲ್ ಲಾರಿಗಳು ಜಾಸ್ತಿ ಓಡಾಡೋಕ್ಕೆ ಶುರುವಾದ ಕೂಡಲೇ ಆನೆಗಳಿಗೆ ಕಾರಿಡಾರ್ ಪ್ರಾಬ್ಲಮ್ ಆಯಿತು. ಇದೇ ಮೇಯ್ನು. ಇಲ್ಲಿಂದ ನನ್ನ ಹಿಂಭಾಗ ಒಂದು 4-5 ಕಿಲೋಮೀಟ್ರ್ ದೂರದವರೆಗೂ ಮಾತ್ರ ಕಾರಿಡಾರ್ಗಳಿರೋದು ಉಳಿದಿರೋದು ಆನೆದು. ಅಲ್ಲಿಂದ ಮುಂದಕ್ಕೆ ಬೆಳಗೋಡು ಅಂತ ಬರುತ್ತೆ. ಆ ಬೆಳಗೋಡು ಹತ್ರ ಎತ್ತಿನಹಳ್ಳ ಡ್ಯಾಮಿನ ನೀರು ಕಾಲುವೆ ಅದು ತುಮಕೂರವರೆಗೂ ಹೋಗುತ್ತೆ. ಅಲ್ಲಿ ಆ ಕಾರಿಡಾರ್ ಕಟ್ಟಾಗಿರೋದ್ರಿಂದ ಆನೆಗಳು ಇಲ್ಲಿ ಹೊಸೂರು ಎಸ್ಟೇಟ್ ಅಂತ ಎಸ್ಟೇಟ್ ಇದೆ, ಅಲ್ಲಿಗೆ ಬಂದು ಅಲ್ಲಿಂದ ಈ ಭಾಗದಲ್ಲೇ ಆನೆಗಳು ದಾಟೋದು. ಒಂದು ನನ್ನ ಎದುರುಗಡೆ ಸ್ವಲ್ಪ ದೂರ ಮಾತ್ರ, ಒಂದು 200 ಮೀಟ್ರು. ಇನ್ನೊಂದು ನನ್ನ ಬೆನ್ನಿನ ಭಾಗದಲ್ಲಿರೋದು ಒಂದು 500 ಮೀಟ್ರು. ಮತ್ತು ಆ ಕಡೆ ವಿಲೇಜ್ಗಳು ಬರುತ್ತೆ. ಅಲ್ಲಿಂದ ಆ ಕಡೆ ಒಂದು ಸ್ವಲ್ಪ ಕಾಫಿ ತೋಟ, ಅಲ್ಲೊಂದು ಎಡೆಹಳ್ಳಿ ಅಂತ ಒಂದು ಗ್ರಾಮ ಬರುತ್ತದೆ, ಕುಂಬಾರಕಟ್ಟೆ ಎಡೆಹಳ್ಳಿ ಅಂತ. ಅಲ್ಲಿವರೆಗೂ ಮಾತ್ರ ಕಾರಿಡಾರ್ ಉಳಿದಿರೋದು. ಈಗ ಆನೆಗಳು ಬೇಲೂರು ಭಾಗದಲ್ಲಿ ಜಾಸ್ತಿ ಉಳಿಯೋಕ್ಕೆ ಶುರುವಾಗಿರೋದು ಒಂದು ಕಾರಣ ಅಂದರೆ, ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ, ನವಂಬರಲ್ಲಿ ಬರುವ ಅಲ್ಲಿರುವ ಜೋಳದ ಹೊಲಗಳಿರ್ಬೋದು. ಅದಾದ ಮೇಲೆ ಆನೆಗಳು ವಾಪಸ್ ಬರ್ಬೇಕಿತ್ತು ಇಷ್ಟೊತ್ತಿಗೆ ನಮ್ಮ ಸಕಲೇಶಪುರ ಭಾಗಕ್ಕೆ. ಯಾಕೆಂದರೆ ಆನೆಗಳದ್ದೊಂದು ಟೈಮ್ ಟೇಬಲ್ ಇದೆ. ನವಂಬರಿನ ನಂತರ ಸಕಲೇಶಪುರದಿಂದ ಹಿಡಿದು ಆಲೂರು ಭಾಗ ಈ ಭಾಗಕ್ಕೆ ಭತ್ತ ತಿನ್ನಕ್ಕೆ ಬರ್ತವೆ. ಆಗಸ್ಟಿಂದ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ವರೆಗೂ ಬೇಲೂರು ಭಾಗದಲ್ಲಿ ಇರೋ ಜೋಳ ತಿನ್ನೋದು. ಈಗ ಜೋಳ ಎಲ್ಲ ಮುಗಿಯಿತು, ಜೋಳ ಗಟ್ಟಿಯಾಗಿದೆ. ಆ ಗಟ್ಟಿಯಾದ ಜೋಳನ ಆನೆಗಳು ತಿನ್ನಲ್ಲ, ಯಾಕೆಂದರೆ ಅವಕ್ಕೆ ಹೊಟ್ಟೆ ಉಬ್ಬರಿಸುತ್ತೆ, ಅಂದರೆ ಹೊಟ್ಟೆ ಊದುತ್ತೆ. ಈಗ ಆನೆ ಈ ಹೈವೇ ದಾಟಕ್ಕೆ ಹೆದರ್ತಾ ಇದ್ದಾವೆ. ಇಲ್ಲಿಂದ ಇದೊಂದು ಕಿರಿಕ್ಪಾಟಿ ಶೂಟಿಂಗ್ ಆಗಿ ಜಾಗ ಇದೆ, ಫೇಮಸ್. ಅದು ಇಲ್ಲೇ ಶೂಟಿಂಗ್ ಆಗಿದ್ದು. ಏನು ಸರ್, ಯಾವುದು? ಕಿರಿಕ್ಪಾಟಿ ಸಿನಿಮಾ ಶೂಟಿಂಗ್ ಆಗಿದ್ದು. ಈಗ ನನ್ನ ಬಲಭಾಗಕ್ಕಿರೋ ಜಾಗ ಇದೆಯಲ್ಲ, ಕಾಫಿ ತೋಟ, ಅಲ್ಲೇ ನಾವು ಮಕ್ನ ಆನೆನ 2ನೇ ಸಾರಿ ಹಿಡಿದಿದ್ದು ಈ ಭಾಗದಲ್ಲಿ. ಇಲ್ಲಿಂದ ಆ ಕಡೆ ಹೊಸೂರು ಎಸ್ಟೇಟ್ ಅಂತ ಬರುತ್ತೆ. ಹೊಸೂರು ಎಸ್ಟೇಟ್ ಅನ್ನೋದು ಸುಮಾರು ಒಂದು 100-200 ಎಕರೆ ಎಸ್ಟೇಟ್ ಅದು. ಅಲ್ಲಿ ಆ ಹೊಸೂರು ಎಸ್ಟೇಟಿನ ಒಂದು ವಿಶೇಷ ಅಂದರೆ, ಭಾರಿ ಎತ್ತರವಾಗಿರೋ ಜಾಗ, ದೊಡ್ಡ ಮರಗಳು, ಗಾಳಿ ಬೀಸೋ ಜಾಗ, ಜೊತೆಗೆ ಅಲ್ಲಿಗೆ ಸಾವಿರಾರು ಲಕ್ಷಾಂತರ ವರ್ಷದಿಂದ ಅಲ್ಲಿಂದ ಆನೆ ಕಾರಿಡಾರ್ಗಳಿದೆ. ಉದಾಹರಣೆಗೆ ನಮ್ಮ ಸಕಲೇಶಪುರದ ಪಶ್ಚಿಮ ಘಟ್ಟದ ಹಳ್ಳಿಗಳಾದ ಅಗ್ನಿ ಅಂತ ಗ್ರಾಮ ಇರ್ಬೋದು ಸರ್. ಈಗ ಎಲ್ಲ ಕಡೆ ಅಂತ ಹೇಳಿದ್ರು ವಿದೇಶದಲ್ಲೂ ಆನೆಗಳ ದಾಟೋದಕ್ಕೆ ಕಾರಿಡಾರ್ ಇದೆ.
ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ದೇಶದಲ್ಲೂ ಇತ್ತೀಚೆಗೆ ಬನ್ನೇರ್ಘಟ್ಟ ರೋಡ್ ಅಂತ ಹೇಳಿದ್ರೆ ಕನಕಪುರ ಸೈಡು ಒಂದು ಕಾರಿಡಾರ್, ಆನೆದ ಕಾರಿಡಾರ್ ಮಾಡಿದ್ದಾರೆ. ಅದೇ ರೀತಿ ಎಲ್ಲ ಆನೆಗಳು ದಾಟುವಂತ ಜಾಗ ಅಂತಾರಲ್ಲ ಸರ್, ಇಲ್ಲಿ ನಿಮ್ಗೇನ್ ಅನ್ಸುತ್ತೆ? ಒಂದು ಕಾರಿಡಾರ್ ಆನೆಗೆ ಯಾವ ರೀತಿ ನಿರ್ಮಿಸ್ಬೇಕು ಅಥವಾ ನಿರ್ಮಿಸ್ಬೇಕಾ? ನಾವು ಮೊದಲಿಂದಲೂ ಹೈವೇಲಿ ಆನೆಗಳಿಗೆ 4 ವೇ ಆಗಿದೆ, ಆನೆಗಳಿಗೆ ದಾಟಾಡೋಕ್ಕಾಗ್ತಾ ಇಲ್ಲ. ಸಿಂಗಾಪುರ್ ಮಾದರಿ ಇಲ್ಲ ಯುರೋಪ್ ಮಾದರಿಯಲ್ಲಿ ಆನೆಗಳು ದಾಟಾಡೋಕ್ಕೆ ಒಂದು ಬ್ರಿಡ್ಜ್ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇತ್ತು. ಅದು ಬ್ರಿಡ್ಜ್ ಮಾಡೋದಿದ್ದರೆ ಒಂದು ಈ ಪ್ಲೇಸಲ್ಲಿ ಆನೆಗಳು ದಾಟಾಡೋದು, ಈ ಜಾಗದಲ್ಲಿ ಅದು ಬಿಟ್ಟರೆ ಆ ಭಾಗದಲ್ಲಿ ದಾಟಾಡೋದು. ಇನ್ನು ಬೇರೆ ಆ ಕಡೆ ಎಲ್ಲ ಗ್ರಾಮ ಇದೆ, ಅಲ್ಲಿ ಕಡಿಮೆ. ಈ ಏನು 1-2-3 ಕಿಲೋಮೀಟರ್ದು ಅಂತರದಲ್ಲಿ ದಾಟಾಡೋದು. ಈಗ ಈ ಭಾಗದಲ್ಲಿ ಎಲ್ಲರ ಒಂದು ಆನೆಗಳಿಗೆ ಒಂದು ಬ್ರಿಡ್ಜ್ ಮಾಡಿಕೊಟ್ರೆ ಆನೆಗಳು ಸರಾಗವಾಗಿ ಆ ಕಡೆ ಈ ಕಡೆ ದಾಟಾಡ್ತವೆ. ಬ್ರಿಡ್ಜ್ ಅಂದ್ರೆ ಫ್ಲೈಓವರ್ ಟೈಪ್. ಹೌದು. ಅದು ಆ ಬ್ರಿಡ್ಜ್ ತರ ಈ ರೀತಿ ಒಂದು ಆರೋ ಒಂದು ಇದ್ರ ತರ ಬಿಲ್ಲಿನ ಆಕಾರದಲ್ಲಿ ಮಾಡಿ ಅದಕ್ಕೆಲ್ಲ ಮಣ್ಣು ಎಲ್ಲ ತುಂಬಿಸಿ ಗಿಡ ಹಾಕಿ ಕೊಟ್ರೆ, ಕಾಡು ಗಿಡನ ಅದ್ರ ಮೇಲೆ ಆನೆಗಳು ದಾಟಾಡ್ತವೆ. ಈಗ ಏನಾಗಿದೆ ಅಂದರೆ ಆನೆಗಳು ರೋಡ್ ಕ್ರಾಸ್ ಮಾಡೋಕ್ಕೆ ಇಲ್ಲಿ 4 ವೇ ಆದಮೇಲೆ ರೋಡ್ ಕ್ರಾಸ್ ಮಾಡೋಕ್ಕೆ ತೊಂದರೆ ಆಗಿ ಆನೆಗಳು ಬೇಲೂರು ಭಾಗದಲ್ಲೇ ಉಳಿದು ಹೋಗಿದ್ದಾವೆ. ಬೇಲೂರು ಭಾಗದಿಂದ ಬರೋಕ್ಕೆ, ಮರಿಗಳನ್ನ ಕರ್ಕೊಂಡು ಬರೋಕ್ಕೆ ಹೆದರ್ತಾ ಇದ್ದಾವೆ. ಅದಕ್ಕೋಸ್ಕರ ಇಲ್ಲಿ ಒಂದು ಆನೆಗೆ ದಾಟಾಡೋಕ್ಕೆ ಒಂದು ಬ್ರಿಡ್ಜ್ ಮಾಡಿ ಈ ಭಾಗದಿಂದ ಸುಮಾರು ಒಂದು 3 ಕಿಲೋಮೀಟ್ರ್ ದೂರದವರೆಗೂ ಆ ರೈಲ್ವೆ ಬ್ಯಾರಿಕೇಡ್ ಹಾಕಿರೆ ಆನೆಗಳೆಲ್ಲ ಬಂದವು. ಬೇರೆ ಬೇರೆ ಕಡೆಯಿಂದ ಬಂದ ಆನೆಗಳು ಎಲ್ಲವೂ ಅಲ್ಲಿ ಬಂದು ಈ ಭಾಗದಲ್ಲಿ ದಾಟ್ತವೆ, ಇಲ್ಲ ಅಂದರೆ ಈ ಭಾಗದಲ್ಲಿ ದಾಟಿ ಹೋಗ್ತವೆ. ಬ್ಯಾರಿಕೇಡ್ ಹಾಕಬೇಕು. ಇದಾದ ಮೇಲೆ ಸರ್ ಒಂದು ಏನಂತ ಹೇಳಿದ್ರೆ, ರಸ್ತೆಯಲ್ಲಿ ಜಿಂಕೆಗಳನ್ನ ಸಾಯುವಂಥದ್ದು ಭಾರಿ ಘಟನೆಗಳು ನಡೀತವೆ. ಯಾವ ರಸ್ತೆ ಸರ್ ಅದು? ಏನಾಗುತ್ತೆ ಅದು? ಈ ರಸ್ತೆನೂ ಹೋಗ್ಬೋದು, ಈ ರಸ್ತೆನೂ ಹೌದು, ಅದ್ರ ಒಳಗಡೆ ರಸ್ತೆಗಳು ಆಗ್ಬೋದು. ಇಲ್ಲಿ ಜನಗಳು ಲೋಕಲರು ನಾಯಿ ಬಿಟ್ಕೊಂಡು ಜೋರಾಗಿ ಬೊಬ್ಬೆ ಹಾಕಿ ಪಟಾಕಿ ಹಾಕಿಂದು ಬರ್ತಾ ಇರ್ತಾರೆ. ಆವಾಗ ಜಿಂಕೆಗಳು ಬಂದು ಟಾರ್ ರೋಡಿಗೆ ಜಂಪ್ ಮಾಡಿ ಕೂಡಲೇ ಈ ಭಾಗದಿಂದ ನಾಯಿ ಬಿಟ್ಟು ಪಟಾಕಿ ಹಾಕ್ಯಂದು ಬರ್ತಾ ಇರ್ತಾರೆ. ಆಮೇಲೆ ಇಲ್ಲೆಲ್ಲ ದೂರದಲ್ಲಿ ಎಲ್ಲ ಇಷ್ಟು ದಪ್ಪ ದೊಣ್ಣೆ ಎಲ್ಲ ಹಿಡಿದು ನಿಂತಿರ್ತಾರೆ ಜನಗಳು. ಆ ಜಿಂಕೆಗಳು ನಾಯಿಗಳಿಗೆ ಹೆದರಿ ಬಂದು ಜಂಪ್ ಮಾಡಿದಾಗ ಅದು ಗೊರಸು ಜಾರುತ್ತೆ. ಇದಕ್ಕೆ ಸಿಮೆಂಟು ಮತ್ತು ಟಾರ್ ರೋಡಲ್ಲಿ ಜಾರಿದ ಕೂಡಲೇ ಅವು ಉರುಳಿ ಬೀಳ್ತವೆ. ಇಲ್ಲಾದ್ರೆ ಕಾಲು ಹೀಗಾಗುತ್ತೆ, ಕಾಲು ಹೀಗಾಗಿಬಿಡುತ್ತೆ. ಅವಾಗ ಬಂದು ದೊಣ್ಣೆ ಹೊಡೆದು ತಿಂತಾ ಇದ್ದಾರೆ. ಅದು ಈಗಲ್ಲ, ನನಗೆ ಗೊತ್ತಾಗಿ 25 ವರ್ಷ ಆಗಿದೆ. ಆವಾಗಿಂದಲೂ ಇಲ್ಲಿ ಜನಗಳು ಅದೇ ಮಾಡ್ತಾ ಇರೋದು. ಹಾಗಾದ್ರೆ ಇನ್ನು ಇದು ಹೈವೇ ಆಗಿ ತುಂಬಾ ಖುಷಿ ಆಗುತ್ತಲ್ಲ ಸರ್? ಹೈವೇ ಈಗ ವೆಹಿಕಲ್ ತಿರುಗ್ತಾ ಇದೆ ಅಂತ ಹೆದರ್ತಾ ಇದ್ದಾರೆ, ಜಾಸ್ತಿ ವೆಹಿಕಲ್ ಯಾರು ನೋಡ್ತಾರೆ ಅಂತ. ಆದರೆ ಈ ಎಸ್ಟೇಟ್ ಒಳಗಿನ ದಾರಿಗಳಿದಾವಲ್ಲ, ಇಲ್ಲಿ ಸಿಕ್ಕಾಪಟ್ಟೆ ಜಿಂಕೆ ಇದಾವೆ. ಒಂದೊಂದು ಜಿಂಕೆಯಲ್ಲಿ 15, 20, 30 ಜಿಂಕೆಗಳಿದೆ. ಆ ಜಿಂಕೆಗಳು ಬಂದು ಜಂಪ್ ಮಾಡಿ ಕೂಡಲೇ ಬಿದ್ದು ಕೂಡಲೇ ತಲೆಗೆ ಹೊಡೆದು ಒಂದೊಂದು ಸತಿ 4-5 ಜಿಂಕೆಗಳನ್ನು ಹೊಡೆದು ತಿಂತಾ ಇದ್ದಾರೆ. ಈಗಲೂ ತಿಂತಾ ಇದ್ದಾರೆ, ಇವತ್ತು ತಿನ್ಬೋದು. ಯಾಕೆಂದರೆ ಇಲ್ಲಿಂದ ಇನ್ನೊಂದು 25 ಕಿಲೋಮೀಟ್ರು, ಇಲ್ಲಿಂದ ಒಂದು 25-30 ಕಿಲೋಮೀಟ್ರು ಎಲ್ಲ ಈ ಥರ ಟಾರ್ ರಸ್ತೆಗಳೇ ಇರೋದು. ಹಬ್ಬಕ್ಕೆ ತಿಥಿ ಮಾಡೋಕ್ಕೆ ಮಾಂಸ ಬೇಕಲ್ಲ, ಅವಾಗೆಲ್ಲ ಬರ್ತಾರೆ ದೊಣ್ಣೆ ಹಿಡ್ಕೊಂಡು. ಅಂದ್ರೆ ಅದು ಏನಾಗುತ್ತೆ ಸರ್ ಅಂದ್ರೆ ಸೀದಾ ಬಿದ್ದರೆ ಇಲ್ಲಿಂದ ಮುಂದೆ ಮೂವ್ ಆಗಲ್ಲ. ಜಂಪ್ ಮಾಡಿ ಕೂಡಲೇ ಅದರ ಕಾಲಿನ ಗೊರಸುಗಳಿದಾವಲ್ಲ ಜಿಂಕೆದು, ಅದು ಜಾರುತ್ತೆ. ಮತ್ತಿದ್ರ ಮೇಲೆ ಎದ್ ನಿಲ್ಲಕ್ಕೂ ಆಗಲ್ಲ. ಅವಕ್ಕೆ ಪಟ 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 ಒದ್ದಾಡ್ತಾ ಇರ್ತವೆ. ಹೌದ್ರಾ? ಇದು ಇಷ್ಟೇ ಅಲ್ಲ, ಇಲ್ಲೊಂದು 10-20 ಕಿಲೋಮೀಟರ್ ಎಲ್ಲ ಇದು ನಡೀತಲೇ ಉಂಟು. ಆನೆಗಳು ಬರೋ ರಸ್ತೆನೂ ಇದೆ. ಇದು ಆನೆಗಳು ಬರೋ ರಸ್ತೆನೇ, ಇದು ಪಕ್ಕಾ ಕಾರಿಡಾರ್. ಯಾವುದು ಆನೆಗಳದು? ಈ ಕಾರಿಡಾರ್ ಅಲ್ಲಿ ಮುಂದೆ ಹೋಗಿ ಲೆಫ್ಟಿಗೆ ತಿರುಗಿ ಹೇಮಾವತಿ ನದಿ ದಾಟಿದೆ, ಅಲ್ಲಿಂದ ನಮ್ಮ ಹಾನ್ಬಾಳು ಭಾಗಕ್ಕೆ ಹೋದ್ರೆ ಸೀದಾ ವೆಸ್ಟರ್ನ್ ಘಾಟ್. ಸರ್ ಅಂದ್ರೆ ಸಕಲೇಶ್ಪುರ ಮತ್ತೆ ಬೇಲೂರು ಮಧ್ಯ ಬರುವಂತದ್ದೇ ಇದು ಕಾರಿಡಾರ್? ಇದು ಅಲ್ಲ, ಸಕಲೇಶ್ಪುರ ಹಾಸನ ಮಧ್ಯ ಇದು ಕಾರಿಡಾರ್. ಇದು ಆಲೂರಿಗೆ ಹೋಗುತ್ತೆ. ಆಲೂರು ಹೋಗಿ ಮತ್ತೆ ರೈಟಿಗೆ ತಿರುಗಿದ್ರೆ ದೊಡ್ಡಬೆಟ್ಟ ಕೊಡಗಿಗೆ ಹೋಗುತ್ತೆ ಈ ರಸ್ತೆ. ಸೊ ಈ ರೋಡಲ್ಲಿ ಹೋದರೆ ಬೇಲೂರು. ಇದು ಬೇಲೂರು, ಮೂಡಿಗೆರೆ ತಾಲೂಕು, ಬೇಲೂರು, ಅಲ್ಲಿಂದ ಆಲ್ದೂರಿಂದ ಮುಂದೆ ಅಲ್ಲಿ ಗೇಮ್ ಸೆಂಚುರಿಗಳು ಹಾಗೋಗುತ್ತೆ ರಸ್ತೆ. ಸೊ ಒಟ್ಟಾರೆಯಾಗಿ ಇದು ಏನಿದೆ, ಇದು ಆನೆ ಕಾರಿಡಾರ್. ಇದು ಆನೆ, ಜಿಂಕೆ, ಕಾಡಂದಿ,
ಎಲ್ಲ ಪ್ರಾಣಿಗಳದ್ದು ಕಾರಿಡಾರ್ ಇದೊಂದು. ಸೊ ನಿಮ್ಮ ಪ್ರಕಾರ ಇಲ್ಲೊಂದು ಫ್ಲೈಓವರ್ ಮಾಡ್ಬೇಕಂತೀರಾ? ಹೌದು. ಈ ಆನೆಗಳು ದಾಟೋದಕ್ಕೆ, ಪ್ರಾಣಿಗಳು ದಾಟೋದಕ್ಕೆ. ಹೌದು. ಇಲ್ಲಾಂದ್ರೆ ಈ ರಸ್ತೆಗೆ ಬಲಿ ಆಗುವ ಚಾನ್ಸಸ್ ಇದೆ. ರಸ್ತೆಗಳಿಗೆ ಬಲಿ ಆಗ್ತದೆ. ನೋಡಿದ್ರಲ್ಲ, ಒಂದು ವಿಶೇಷ ಅಂದ್ರೆ ಬೇಲೂರು ಕಡೆಯಿಂದ ಹೋಗುವಂತದ್ದು. ಇತ್ತೀಚೆಗೆ ಬೇಲೂರಿನಲ್ಲಿ ಆನೆಗಳ ಹಾವಳಿ ದೊಡ್ಡ ಮಟ್ಟದಲ್ಲಿದೆ. ಇದೆಲ್ಲದಕ್ಕಿಂತ ವಿಶೇಷ ಅಂತ ಹೇಳಿದ್ರೆ ಬೇಲೂರು ಕಡೆಯಿಂದ ಆಲೂರು ಕಡೆ ಅಂತ ಹೇಳಿದ್ರೆ ಏನು ಕೊಡಗಿನ ಕಡೆ ಹೋಗುವಂತ ರಸ್ತೆನೇ ಇದು, ಆನೆ ಕಾರಿಡಾರು. ಹೀಗಾಗಿ ವಿಶೇಷವಾಗಿ ಒತ್ತಾಯಿಸ್ತಾ ಇದ್ರು ವಿಕ್ರಮ್ ಗೌಡ್ರು. ಯಾವಾಗೂ ಹೇಳ್ತಾ ಇರ್ತಾರೆ, ಒಂದು ಕಿರಿಕ್ ಪಾರ್ಟಿ ಸಿನಿಮಾ ಶೂಟಿಂಗ್ ಆಗಿದ್ದು ಇದೇ ಜಾಗ, ಇಲ್ಲಿ ಒಂದು ಆನೆ ಕಾರಿಡಾರ್ ಆಗ್ಬೇಕಂತ ಯಾವಾಗೂ ಹೇಳ್ತಾ ಇದ್ರು. ಅದು ವಿಶೇಷವಾಗಿ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಬೇಕು. ಬ್ರಿಡ್ಜು ಅಂದ್ರೆ ವಿದೇಶದಲ್ಲಿ ಹೇಗಿದೆ ಅದೇ ರೀತಿನೇ ರಾಜ್ಯದಲ್ಲೂ ಕನಕಪುರ ರಸ್ತೆ ಕಡೆ ಒಂದು ಬ್ರಿಡ್ಜ್ ಅನ್ನ ನಿರ್ಮಿಸಿದ್ದಾರೆ, ಪ್ರಾಣಿಗಳು ಅಂದ್ರೆ ಆನೆಗಳು ವಿಶೇಷವಾಗಿ ದಾಟೋದಕ್ಕೆ. ಹೀಗಾಗಿ ಇದು ಅತಿ ದೊಡ್ಡ ಹೈವೇ ಆಗಿರೋದ್ರಿಂದ, ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ಇಲ್ಲಿಂದ ಒಂದು ಬ್ರಿಡ್ಜ್ ಮಾಡಿದ್ರೆ ಖಂಡಿತವಾಗೂ ಎಲ್ಲಾ ಪ್ರಾಣಿಗಳು ಹತ್ತಿ ಆ ಭಾಗಕ್ಕೆ ಹೋಗ್ತವೆ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಬೇಲೂರಿನಿಂದ ಸಕಲೇಶ್ಪುರ, ಆಲೂರಿನಿಂದ ಕೊಡಗಿಗೆ ಹೋಗುವಂತದ್ದು, ಅಥವಾ ಚಿಕ್ಕಮಂಗ್ಳೂರಿನಿಂದ ಬಂದಂತ ಆನೆಗಳು ಬೇಲೂರಿಗೆ ಬಂದು ಅಲ್ಲಿಂದ ಇಲ್ಲಿ ಬಂದು ಇಲ್ಲಿಂದ ಮತ್ತೆ ಕೊಡಗಿಗೆ ಹೋಗುವಂತದ್ದು ತುಂಬಾ ನಡೀತಾ ಇರುತ್ತೆ. ಆನೆಗಳದ್ದು ನಡೀತಾನೆ ಇರುತ್ತೆ. ಮೊನ್ನೆನೂ ನೀವು ನೋಡ್ತಿರ್ತೀರ, ಒಂದು ಆನೆ ಹಡ್ಕ ಬಡ್ಕ ಅನ್ನೋದನ್ನ ರಸ್ತೆ ದಾಟಿಸೋದಕ್ಕೆ ತುಂಬಾ ಕಷ್ಟ ಪಡ್ತಾ ಇರ್ತಾರೆ, ಕಿರ್ಚಾಡ್ತಾ ಇರ್ತಾರೆ, ಗಾಡಿಗಳೆಲ್ಲ ನಿಂತಿರ್ತವೆ. ಸೊ ಒಟ್ಟಾರೆಯಾಗಿ ಸರ್ ಅದು ಇಲ್ಲೇ ಅಲ್ಲ ಸರ್ ಇದಾಗಿದ್ದು, ಹಡ್ಕ ಬಡ್ಕ ಇಲ್ಲಿಂದ ಒಂದು 200-300 ಮೀಟರ್ ದೂರ ಒಟ್ಟು ಇಲ್ಲಿ. ಮಧ್ಯಾಹ್ನ ಒಂದು 2 ಗಂಟೆಯಲ್ಲಿ ಅದು ರೋಡ್ ದಾಟಿ ಹೋಯ್ತು. ಎಲ್ಲಿತ್ತು ಸರ್ ಅದು ಹಡ್ಕ ಬಡ್ಕ ಆನೆ? ಅದು ಈ ಭಾಗದಲ್ಲಿತ್ತು. ಈ ಭಾಗ ಅಂದರೆ ಇದು ಬಳ್ಳಪೇಟೆ ಭಾಗ ಅಂತ ಡಿವೈಡ್ ಮಾಡ್ಬೋದು. ಅಂದರೆ ನನಗೆ ಇವರು ಧ್ವನಿ ಕೆಲವೊಮ್ಮೆ ಕೊಡ್ತಾರೆ ಸೌಂಡು, ಆವಾಗ ನನಗೆ ಅದು ಬೇಕಾಗುತ್ತೆ ಶಾರ್ಟ್ಸ್ ಯೂಸ್ ಮಾಡೋದಕ್ಕೆ. ಬಿಡು ಈ ಭಾರಿ ಸ್ಪೀಡಲ್ಲಿ ಬಂದವಬ್ಬ, ಹೋಗು ಬನ್ನಿ ಯಾಕೆ ರೈಟಿಗೆ ಹೋಗೋಣ ಅಂತ. ಇಲ್ಲ